ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ಉಡುಪಿಗೆ ಬರಲಿದ್ದಾರೆ. ಹೇಗೆ ತಯಾರಾಗಿದೆ ಉಡುಪಿ? ಯಾಕೆ ಬರ್ತಾ ಇದ್ದಾರೆ ಅವರು? ಯಾವ ರೀತಿಯಾಗಿ ತಯಾರಿಯನ್ನ ಮಾಡಿಕೊಂಡಿದ್ದಾರೆ? ಎಲ್ಲ ಡೀಟೇಲ್ಸ್ ಅನ್ನು ಮುಂದೆ ಕೊಡ್ತೀವಿ. ನಾಳೆ ಕೃಷ್ಣನಗರಿ ಉಡುಪಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯನ್ನ ಕೊಡ್ತಾ ಇದ್ದಾರೆ. 2 ಕಿಲೋಮೀಟರ್ ಪ್ರಧಾನಿ ಮೋದಿ ಅವರು ರೋಡ್ ಶೋ ಅನ್ನ ಮಾಡಲಿದ್ದಾರಂತೆ. ಮಧ್ಯಾಹ್ನ 12 ಗಂಟೆಗೆ ಶ್ರೀಕೃಷ್ಣ ಮಠಕ್ಕೆ ಭೇಟಿಯನ್ನ ಕೊಡ್ತಾರೆ. ಕನಕನ ಕಿಂಡಿಯ ಮೂಲಕ ಶ್ರೀಕೃಷ್ಣನ ದರ್ಶನವನ್ನ ಕೂಡ ಮಾಡಲಿದ್ದಾರೆ. ಬಳಿಕ ಕನಕದಾಸರ ಪುತ್ಥಳಿಗೆ ನರೇಂದ್ರ ಮೋದಿ ನಮಸ್ಕಾರವನ್ನ ಮಾಡಿ ಮಧ್ವ ಸರೋವರಕ್ಕೆ ಭೇಟಿಯನ್ನ ನೀಡಿ ತೀರ್ಥ ಪ್ರೋಕ್ಷಣೆಯನ್ನ ಮಾಡಿಕೊಂಡು ಬಳಿಕ ಅಷ್ಟಮಠಾಧೀಶರ ಭೇಟಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಲಿದ್ದಾರೆ. ನಾಳೆ ಕೃಷ್ಣನಗರಿ ಉಡುಪಿಯಲ್ಲಿ ಸಂಪೂರ್ಣವಾಗಿ ಕೇಸರಮಯವಾಗಿದೆ, ಸಂಪೂರ್ಣವಾಗಿ ಅಲಂಕಾರಗೊಂಡಿದೆ. ಭವ್ಯ ಸ್ವಾಗತಕ್ಕೋಸ್ಕರ ನನ್ನ ಸಹೋದ್ಯೋಗಿ ಅಲ್ಲಿಂದನೇ ಒಂದಿಷ್ಟು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಯಾವ ರೀತಿಯಾಗಿದೆ ಅಂತೇಳಿ. ಈಗಾಗಲೇ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಒಂದ್ಸಲ ನೋಡ್ತಾ ಇದ್ರೆಲ್ಲ ಶ್ರೀಗಳು ಹೇಗೆ ತಯಾರಿಯಾಗಿದೆ ಏನಿಲ್ಲ ಅಂತ ಹೇಳಿ. ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿ ಆದ ನಂತರ ಅಲ್ಲಿ ಎಲ್ಲ ಭದ್ರತೆಯನ್ನು ಕೂಡ ನೋಡ್ಕೊಳ್ಬೇಕಾಗತ್ತೆಲ್ಲ. ಹಾಗಾಗಿ ನಾಳೆ ಡ್ರೋನ್ ಹಾರಾಟ ಕೂಡ ಎಲ್ಲ ನಿಷೇಧವಾಗಿದೆ. ನೋ ಫ್ಲೈ ಝೋನ್ ಕೂಡ ಆದೇಶವನ್ನು ಮಾಡಲಾಗಿದೆ. ನಾಳೆ ಒಂದು ರೀತಿಯಾಗಿ ಸಂಪೂರ್ಣ ಕೇಸರಿಮಯವಾಗಿರುತ್ತೆ ಕೃಷ್ಣನಗರಿ ಉಡುಪಿ. ಹಾಗಾಗಿ ಅಲ್ಲೆಲ್ಲವನ್ನ ಕೂಡ ನೋಡ್ತಾ ಇದ್ದಾರೆ, ಏನು ಎತ್ತ ಅವ್ರು ಯಾವ ಕಡೆಯಿಂದ ಬರ್ತಾರೆ, ಅಲ್ಲಿ ಹೇಗೆ ತಯಾರಿ ಇರಬೇಕು, ಯಾವ ಕಡೆಗೆ ತಯಾರಿ ಇರಬೇಕು. ಆಮೇಲೆ ರೋಡ್ ಶೋ ಕೂಡ ಎಲ್ಲ ಆಗುತ್ತೆ, ಅಲ್ಲೂ ಕೂಡ ಭದ್ರತೆಯನ್ನು ಮಾಡಬೇಕಾಗತ್ತೆ. ಅಲ್ಲೂ ಕೂಡ ಎಲ್ಲ ಫ್ಲ್ಯಾಗ್ಗಳನ್ನು ಹಾಕೋಬೇಕು, ಜನ ಎಲ್ಲಿ ನಿಂತ್ಕೊಳ್ಬೇಕು, ಯಾವ ಭಾಗದಲ್ಲಿ ನಿಂತ್ಕೊಳ್ಬೇಕು, ಅವ್ರು ಇಳಿದ್ರೆ ಹೆಂಗೆ, ಇವೆಲ್ಲ ಕೂಡ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ. ನನ್ನ ಸಹೋದ್ಯೋಗಿ ಮಾಹಿತಿ ಕೊಟ್ಟಿದ್ದಾರೆ ನೋಡಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಉಡುಪಿ ಶ್ರೀಕೃಷ್ಣ ಮಠದ ಭೇಟಿ ಭಗವದ್ಗೀತೆಯ ಸಮಾವೇಶ ಕಾರ್ಯಕ್ರಮಕ್ಕೆ ಆಗಮನ ಆಗ್ತದೆ. ಪ್ರಧಾನಿ ಮೋದಿಯವರ ಕಾರ್ಯಕ್ರಮ ಭೇಟಿಗೆ ಮೊದಲು ನಡೆಯುವಂತಹ ಕಾನ್ವೇಯ ರಿಹರ್ಸಲ್ ನಡೀತಾ ಇದೆ. ಪ್ರಮುಖ ಜಂಕ್ಷನ್ಗಳಲ್ಲಿ ಹೇಗೆ ಸಾಗಬೇಕು ಮತ್ತು ಜನ ಸೇರಿರುವಂತಹ ಸಂದರ್ಭದಲ್ಲಿ ಪ್ರಧಾನಿ ಮೋದಿಯವರು ಯಾವ ಥರ ವಿಶ್ ಮಾಡ್ತಾರೆ, ಎಲ್ಲೆಲ್ಲಿ ಜನ ಜಾಸ್ತಿ ಸೇರ್ತಾರೆ ಅನ್ನುವಂಥ ಒಂದು ರಿಹರ್ಸಲನ್ನು ಮಾಡ್ತಾ ಇರುವಂಥದ್ದು. SPG ಅವರು ಸಂಪೂರ್ಣವಾಗಿ ಭದ್ರತೆಯನ್ನು ಕೊಟ್ಟಿರುವಂಥದ್ದು. ಎಷ್ಟು ವಾಹನಗಳಿರ್ತದೆ, ಜನ ಸಂದಣಿಯನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಮತ್ತು ಪ್ರಮುಖ ಜಂಕ್ಷನ್ಗಳನ್ನು ಪಾಸ್ ಹಾಕ್ಕೊಂಡು ಸುಮಾರು ಒಂದು 6-7 ಜಂಕ್ಷನ್ಗಳು ಸಿಗೋದ್ರಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಈ ಕಾರ್ಯಕ್ರಮ ನಡೆಯೋದ್ರಿಂದ ಎರಡೂ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಜನಸಂದಣಿಯನ್ನು ಯಾವ ಥರ ಕಂಟ್ರೋಲ್ ಮಾಡಬೇಕು ಅನ್ನುವಂತಹ ಒಂದು ಪ್ರಾಕ್ಟೀಸ್ ಅಥವಾ ರಿಹರ್ಸಲ್ ಅನ್ನು ನಡೀತಾ ಇರುವಂಥದ್ದು ನಾವು ನೋಡ್ಬೋದು. ಸಾಲು ಸಾಲು ವಾಹನಗಳು, ಒಂದು ಭದ್ರತಾ ಪಡೆಯ ವಾಹನಗಳು ಆಗಿದ್ರೆ, ಅದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಬರುವಂತಹ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಮತ್ತು ಉಡುಪಿಯ ಜನಪ್ರತಿನಿಧಿಗಳು ಹೆಲಿಪ್ಯಾಡಿಂದ ಇಳಿದು ಕೃಷ್ಣ ಮಠ ತಲುಪುವವರೆಗೆ ಸುಮಾರು 2 ಕಿಲೋಮೀಟರ್ ದೂರದವರೆಗೆ ಈ ಕಾನ್ವೇ ಸಾಗ್ತದೆ. ಸುಮಾರು 25 ನಿಮಿಷಗಳನ್ನು ಪ್ರಧಾನಿ ಮೋದಿ ಅವರು ತೆಗೆದುಕೊಳ್ತಾರೆ ಅನ್ನುವಂಥ ಮಾಹಿತಿ ಇದೆ. ನಾವು ನೋಡ್ಬೋದು ಸ್ಥಳದಲ್ಲಿ DC, SP, ASP ಮತ್ತು SPGಗೆ ಸಂಬಂಧಪಟ್ಟ ಅಧಿಕಾರಿಗಳು ಒಟ್ಟು ಕಾರ್ಯಕ್ರಮ ಯಾವ ರೀತಿ ಸಾಗ್ತದೆ ಅನ್ನೋದನ್ನು ಒಂದು ರಿಹರ್ಸಲನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ 11:35ರಿಂದ 12 ಗಂಟೆಯ ತನಕ ಪ್ರಧಾನಿ ಮೋದಿ ಅವರು ಆದಿ ಉಡುಪಿಯಿಂದ ಕೃಷ್ಣ ಮಠದವರೆಗೂ ಕೂಡ ಸಾಕ್ತಾರೆ. ಈ ಒಂದು ರಿಹರ್ಸಲ್ ನಡೀತದೆ. ಅಲ್ಲಿಂದ ನೇರವಾಗಿ ಸಮಾವೇಶ ನಡೆಯುವ ಸ್ಥಳಕ್ಕೆ ಬರ್ತಾರೆ. ಅಲ್ಲಿಂದ ಸುಮಾರು 3/4 ಗಂಟೆಗಳ ಕಾಲ ಭಗವದ್ಗೀತೆ ಪಠಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮತ್ತೆ ಇದೇ ರಸ್ತೆಯಲ್ಲಿ ವಾಪಸ್ ಹೋಗ್ತಾರೆ. ಸುಮಾರು 25ರಿಂದ 30 ಸಾವಿರ ಜನ ಈ ರಸ್ತೆಯಲ್ಲಿ ಸುಮಾರು 1.5 ಕಿಲೋಮೀಟರ್ ರಸ್ತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ವಿಶ್ ಮಾಡಬೇಕು, ನೋಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ಜಮಾಯಿಸಿರ್ತಾರೆ. ಆನಂತರ ಸಮಾವೇಶ ನಡೆಯುವ ಸ್ಥಳದಲ್ಲಿ ಸುಮಾರು 25 ಸಾವಿರ ಜನ ಭಾಗಿಯಾಗ್ತಾರೆ ಅನ್ನುವಂಥದ್ದು. ಒಟ್ಟು 2 ಗಂಟೆಗಳ ಕಾಲ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ ರೀತಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅನ್ನುವ ಒಂದು ರಿಹರ್ಸಲ್ ಅನ್ನು ಇವತ್ತು ಮಾಡಲಾಗ್ತಾ ಇದೆ. ಹಾಗಾಗಿ ಪ್ರಮುಖ ರಸ್ತೆಗಳನ್ನು ಚೇಂಜ್ ಮಾಡಿದ್ದಾರೆ ಮತ್ತು ಪ್ರಮುಖ ಜಂಕ್ಷನ್ಗಳಲ್ಲಿ ಹೆಚ್ಚುವರಿ ಪೊಲೀಸ್ ಭದ್ರತೆಯನ್ನು ಮಾಡಲಾಗಿದೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ. ಪ್ರಧಾನಿಗಳು ಬರ್ತಾ ಇದ್ದಾರೆ ಅಂತಂದಾಗ ಸಹಜವಾಗಿಯೇ ಎಲ್ಲ ರೀತಿಯಂಥ ಭದ್ರತೆಯನ್ನು ಕೂಡ ನೋಡ್ಕೊಳ್ಬೇಕಾಗತ್ತೆ. ಜೊತೆಗೆ ಅವರೊಂದು ಅಭ್ಯಾಸ ಯಾವುದು ಅಂತಂದರೆ ಅಲ್ಲಿ ಬಂದಾಗ ಜನ ನಿಂತರೆ ಅಲ್ಲಿ ಇಳಿದು ಬಿಡ್ತಾರೆ. ಅವ್ರು ಕೆಳಗಡೆ ಇಳಿದಾಗ ಅದರ ರೀತಿಯಲ್ಲಿ ಯಾವ ರೀತಿಯಾಗಿ ನೋಡಬೇಕು, ಅದಕ್ಕೆ ಭದ್ರತೆ ಹೇಗಿರಬೇಕು ಅನ್ನೋದನ್ನು ಕೂಡ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಹೆಲಿಪ್ಯಾಡ್ ಎಲ್ಲಿದೆ, ಜನ ಬರೋದೆಲ್ಲಿ, ಜನಪ್ರತಿನಿಧಿಗಳು ಎಲ್ಲಿ ಬರ್ತಾರೆ, ಇವೆಲ್ಲವನ್ನು ಕೂಡ ನೋಡಬೇಕಾಗಿದೆ.